ಒಂದು ಚಿಕ್ಕ ಗ್ರಾಮವಿದ್ದಿತ್ತು. ಆ ಗ್ರಾಮದಲ್ಲಿ ಹಳೆ ಹಂಚಿನ ಮನೆ ಇರುತ್ತದೆ. ಆ ಮನೆಯಲ್ಲಿ ಶಾರದಾ ಪ್ರಸಾದ್ ಎನ್ನುವ ವೃದ್ಧ ದಂಪತಿಗಳಿರುತ್ತಿದ್ದರು. ಅವರಿಗೆ 3 ಮಕ್ಕಳು: ರಮೇಶ್, ಸುರೇಶ್, ಅರುಣ್. ಅವರ ಹೆಂಡತಿಯರು ಅನಾಮಿಕಾ, ಅವನಿ, ಅಂಜಲಿ. 3 ಮಕ್ಕಳು ಏನೋ ಚಿಕ್ಕ ಚಿಕ್ಕ ಕೆಲಸ ಮಾಡಿಕೊಳ್ತಾ ಇರ್ತಾರೆ. ಆದರೆ ಸಂಪಾದನೆ ಮಾತ್ರ ಅಷ್ಟಷ್ಟಕ್ಕೆ. ಶಾರದಾ ಪ್ರಸಾದರಿಗೆ ವಯಸ್ಸು ಹೆಚ್ಚಾಗಿದ್ದರಿಂದ ಯಾವಾಗಲೂ ಅನಾರೋಗ್ಯದ ಸಮಸ್ಯೆ ಬರ್ತಾ ಇತ್ತು. ಮನೆ ಕಳೆಯೋದೇ ಕಷ್ಟವಾಗಿರುವ ಸಮಯದಲ್ಲಿ ಆ ಮನೆಯ ಸೊಸೆಯರು 3 ನಗರಕ್ಕೆ ಹತ್ತಿರದಲ್ಲಿರುವ ಒಂದು ನದಿ ದಡದಲ್ಲಿ ಒಂದು ದೊಡ್ಡ ಹೋಟೆಲ್ ಅಲ್ಲಿ ಕೆಲಸಕ್ಕಿರ್ತಾರೆ. ಒಂದು ದಿನ ಬೆಳಗ್ಗಿನ ಸಮಯದಲ್ಲಿ ಮನೆಯಲ್ಲಿ ಶಾರದಾ ಪ್ರಸಾದ್ ಕೆಮ್ಮುತ್ತಾ ಮಂಚದ ಮೇಲೆ ಮಲಗಿರುತ್ತಾರೆ. ಏನು ಅಂದ್ರೆ, ಈ ದಿನ ನನ್ನ ಎದೆನಲ್ಲಿ ನೋವು ತುಂಬಾ ಹೆಚ್ಚಾಗಿದೆ ರೀ, ಆಯಾಸ ಕೂಡ ಬರ್ತಾ ಇದೆ ರೀ. ನಂಗೆ ಕೂಡ ಕಾಲು ಎಳಿತಾ ಇದೆ ಶಾರದಾ. ಔಷಧಿ ಆಗಿ ಹೋಗಿ 2 ದಿನ ಆಯ್ತು. ಮಕ್ಕಳನ್ನ ಕೇಳೋಣ ಅಂದ್ರೆ ಅವ್ರ ಹತ್ರ ಮಾತ್ರ ಏನಿರುತ್ತೆ ಹೇಳು. ಹಾಗೆ ಅಂತ ಸುಮ್ಮನಿದ್ರೆ ಹೇಗಿರಿ? ಪ್ರಾಣದ ಮೇಲೆ ಬಂದ್ರೆ ಕಷ್ಟನೇ ಅಲ್ವಾ? ಸೊಸೆಯರು ಕೆಲಸಕ್ಕೆ ಹೋಗುವಾಗ ಕೇಳಿ ನೋಡೋಣ. ಇಷ್ಟರಲ್ಲಿ ದೊಡ್ಡ ಸೊಸೆ ಅನಾಮಿಕಾ, 2ನೇ ಸೊಸೆ ಅವನಿ, ಚಿಕ್ಕ ಸೊಸೆ ಅಂಜಲಿ ಅಲ್ಲಿಗೆ ಬರುತ್ತಾರೆ. ಅತ್ತೆ, ಮಾವಯ್ಯ, ನಾವು ಕೆಲಸಕ್ಕೆ ಹೋಗ್ತಾ ಇದೀವಿ. ಟಿಫಿನ್ ಟೇಬಲ್ ಮೇಲೆ ಇಟ್ಟಿದ್ದೀನಿ, ತಿಂದ್ಬಿಡಿ. ಅಮ್ಮ ಅನಾಮಿಕಾ, ಸ್ವಲ್ಪ ನಿಲ್ಲಮ್ಮ. ನಿಮ್ಮ ಅತ್ತೆಗೆ ಆರೋಗ್ಯ ನಿಜಕ್ಕೂ ಸರಿಯಿಲ್ಲ. ನನಗೆ ಕೂಡ ಔಷಧಿ ಬೇಕು. ಈ ದಿನ ಹೇಗಾದ್ರೂ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕು ತಾಯಿ. ಅಯ್ಯೋ ಮಾವಯ್ಯ, ಈಗಂತೂ ಕೈಯಲ್ಲಿ ಚಿಲ್ಲರೆ ಕಾಸು ಕೂಡ ಇಲ್ಲ. ಮೊನ್ನೆನೇ ಅಲ್ವಾ ಬಂದ ಸಂಬಳವೆಲ್ಲ ಮನೆ ಸಾಮಾನಿಗೆ ಸರಿ ಹೋಯ್ತು. ಹೌದು ಮಾವಯ್ಯ, ನಮ್ಮವರಿಗೆ ಕೂಡ ನಿನ್ನೆ ಕೆಲಸ ಸಿಕ್ಕಿಲ್ಲ ಅಂತ ಖಾಲಿ ಕೈಲಿ ಮನೆಗೆ ಬಂದ್ರು. ಈಗ ಔಷಧಿಗೆ ದುಡ್ಡು ಎಲ್ಲಿಂದ ತರಬೇಕು? ಏನೋ ಒಂದು ತರದಲ್ಲಿ ನೋಡ್ರಿ ಅಮ್ಮ, ಇಲ್ಲ ಅಂದ್ರೆ ಈ ದಿನ ಗಂಡ ಕಳೆಯೋ ಹಾಗಿಲ್ಲ. ಸರಿ ಅತ್ತೆ, ನೀವು ದುಃಖ ಪಡಬೇಡಿ. ಈ ದಿನ ನಾವು ಹೋಟೆಲ್ ಮ್ಯಾನೇಜರ್ ಅನ್ನ ಕೇಳ್ಬಿಟ್ಟು ಸ್ವಲ್ಪ ದುಡ್ಡನ್ನ ಅಡ್ವಾನ್ಸ್ ಆಗಿ ತಗೊಂಡ್ಬರ್ತೀವಿ. ಅವರು ಕೊಟ್ರೆ ಹೊರತು ಸಾಯಂಕಾಲ ಬರುವಾಗ ನಿಮ್ಮನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತೀವಿ. ಇಲ್ಲ ಅಂದ್ರೆ ಔಷಧಿ ಆದ್ರೂ ತರ್ತೀವಿ. ಹೌದಕ್ಕ, ನಾವು ಅಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀವಲ್ಲ, ಕೊಡ್ತಾರೆ ಬಿಡು. ಸರಿ ಅತ್ತೆ, ನೀವು ಜಾಗ್ರತೆ, ನಾವು ಹೋಗ್ಬರ್ತೀವಿ. ಹಾಗೆ ಹೇಳಿ 3 ಸೊಸೆಯರು ನದಿ ದಡದಲ್ಲಿರುವ ಆ ದೊಡ್ಡ ಹೋಟೆಲ್ಗೆ ಹೊರಡುತ್ತಾರೆ. ಆ ಹೋಟೆಲ್ ಹೆಸರು ರಾಯಲ್ ರಿವರ್ ವ್ಯೂ ಹೋಟೆಲ್. ಅದು ನದಿ ದಡದಲ್ಲಿ ಇದ್ದುದರಿಂದ ಜನಗಳು ತುಂಬಾ ಬರ್ತಾ ಇದ್ರು. ಆದರೆ ಆ ಹೋಟೆಲ್ ಮ್ಯಾನೇಜರ್ ಭದ್ರ ಮಾತ್ರ ಬಹಳ ದುರ್ಮಾರ್ಗ. ಕೆಲಸದವರನ್ನು ಮನುಷ್ಯರಾಗಿ ಕೂಡ ನೋಡ್ತಾ ಇರ್ಲಿಲ್ಲ. 3 ಸೊಸೆಯರು ಹೋಟೆಲ್ಗೆ ಸೇರಿಕೊಳ್ಳುತ್ತಲೇ ಮ್ಯಾನೇಜರ್ ಭದ್ರ ಕೌಂಟರ್ ಹತ್ರ ಕೂತಿರ್ತಾನೆ. ಏನು ಇಷ್ಟು ಲೇಟಾ? ಸೂರ್ಯ ತಲೆ ಮೇಲೆ ಬಂದಿದ್ದಾನೆ. ನಿಮಗೆ ಮಾತ್ರ ಇರುವೆ ಕಚ್ಚಿದ ಹಾಗೆ ಕೂಡ ಇಲ್ಲ. ಟೈಮ್ಗೆ ಬರೋದು ಕಲ್ತ್ಕೊಳ್ಳಿ. ಕ್ಷಮಿಸಿ ಸರ್, ಮನೇಲಿ ಅತ್ತೆಗೆ ಸ್ವಲ್ಪ ಚೆನ್ನಾಗಿಲ್ಲ, ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು. ಇನ್ನು ಮೇಲಿಂದ ಹೀಗೆ ಆಗಲ್ಲ. ಇದೇ ದಿನವೂ ನೆಪ. ಅತ್ತೆಗೆ ಚೆನ್ನಾಗಿಲ್ಲ ಅಂತ, ಮಾವಂಗೆ ಚೆನ್ನಾಗಿಲ್ಲ ಅಂತ ಇನ್ನೊಬ್ರು ಕೆಲಸ ಮಾಡೋದ್ ಕೈಲಾಗದೆ ಇದ್ರೆ ಮನೆ ಕುತ್ಕೊಳ್ಳಿ. ಸಂಬಳ ಮಾತ್ರ ಟೈಮ್ಗೆ ಬೇಕು. ಸರ್, ದಯವಿಟ್ಟು ಹಾಗ ಅನ್ಬೇಡಿ. ನಾವು ಪ್ರಾಣವಿಟ್ಟು ಕೆಲಸ ಮಾಡ್ತಾ ಇದ್ದೀವಲ್ಲ. ಸರ್, ಒಂದು ಚಿಕ್ಕ ಭಿನ್ನಹ. ನಮ್ಮ ಅತ್ತೆ ಮಾವಯ್ಯನಿಗೆ ಆರೋಗ್ಯ ನಿಜಕ್ಕೂ ಚೆನ್ನಾಗಿಲ್ಲ. ಈ ದಿನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕು. ದಯವಿಟ್ಟು ನಮ್ಮ ಸಂಬಳದಿಂದ ಸ್ವಲ್ಪ ದುಡ್ಡು ಅಡ್ವಾನ್ಸ್ ಆಗಿ ಕೊಟ್ರೆ. ಏನು ಅಡ್ವಾನ್ಸಾ? ಕೆಲಸಕ್ಕೆ ಬರೋದು ಲೇಟು, ಇನ್ನು ದುಡ್ಡು ಬೇಕಾ? ನಿಮಗೆ ನಾಚಿಕೆ ಇದೆಯಲ್ವಾ? ನಿನ್ನೆ ಅಲ್ಲ ಮೊನ್ನೆನೆ ಸಂಬಳ ಕೊಟ್ಟೆ, ಆಗ್ಲೇ ಆಗಿ ಹೋಯ್ತಾ? ಸರ್, ಬಂದ ಸಂಬಳ ಸಾಲಕ್ಕೆ ಸರಿ ಹೋಯ್ತು ಸರ್. ಈ ಸಲಕ್ಕೆ ಸಹಾಯ ಮಾಡಿ, ಬರುವ ತಿಂಗಳು ಕೊಡುವ ಸಂಬಳದಲ್ಲಿ ಕಟ್ ಮಾಡ್ಕೊಳ್ಳಿ. ಓಹೋ, ಇಲ್ಲಿ ನಾನು ಧರ್ಮಚಿತ್ರ ನಡೆಸ್ತಾ ಇಲ್ಲ, ವ್ಯಾಪಾರ ಮಾಡ್ತಾ ಇದ್ದೀನಿ. ನಿಮ್ಮನೇಲಿ ಕಷ್ಟಕ್ಕೆ ನಾನೇನ್ ಮಾಡ್ಬೇಕು? ನಿಮಗೆ ಸಂಬಳ ಕೊಡೋದೇ ಹೆಚ್ಚು, ಮತ್ತೆ ಅಡ್ವಾನ್ಸು, ಸಾಲ, ನೆಪಗಳು. ಹೋಗಿ ಕೆಲಸ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಈ ದಿನ ಕೂಡ ಕೆಲಸವಿರಲ್ಲ. ಸರ್, ಹಾಗನ್ಬೇಡಿ ಸರ್, ಕನಿಷ್ಠ ಔಷಧಿಗಾದ್ರೂ ಕೊಡಿ. ಏಯ್, ಹೆಚ್ಚು ಮಾತಾಡಿದ್ರೆ ತಳ್ಬಿಡ್ತೀನಿ. ನಿನ್ನಂತವ್ರು 100 ಜನ ಕ್ಯೂನಲ್ಲಿದ್ದಾರೆ ಕೆಲಸಕ್ಕಾಗಿ. ನಿನಗೆ ದಿಕ್ಕಿಲ್ದೆ ಇಲ್ಲಿ ಕೆಲಸ ಮಾಡ್ತಾ ಇದೀಯಾ. ಅಷ್ಟಲ್ದೆ ನನ್ ಮೇಲೆ ಸವಾರಿ ಮಾಡಬೇಡಿ. ಹೋಗಿ ಟೇಬಲ್ಸ್ ತೊಳಿರಿ. ಅಕ್ಕ, ನೋಡಿದ್ಯಾ ಎಂತ ಮಾತಂದ? ನಮ್ಗೆ ದಿಕ್ಕಿಲ್ಲ ಅಂತ ಅಷ್ಟು ಕೀಳಾಗೆ ನೋಡ್ತಾ ಇದ್ದಾನೆ ನೋಡು. ಬನ್ನಿ, ಈಗ ನಾವು ಏನು ಮಾತಾಡಿದ್ರು ಕೇಳೋದಿಲ್ಲ, ಕೆಲಸ ಮಾಡ್ಕೊಳ್ಳೋಣ ಬನ್ನಿ. ಆ ದಿನ ಮಧ್ಯಾಹ್ನದವರೆಗೂ 3 ಸೊಸೆಯರು ಕಣ್ಣೀರು ಹಾಕಿಕೊಂಡು ಕೆಲಸ ಮಾಡುತ್ತಾರೆ. ಮ್ಯಾನೇಜರ್ ಪದೇ ಪದೇ ಅವರನ್ನು ಅವಮಾನಿಸುತ್ತಾ ಇರುತ್ತಾನೆ. ಮಧ್ಯಾಹ್ನದ ಊಟದ ಸಮಯದಲ್ಲಿ 3 ನದಿ ದಡದಲ್ಲಿರುವ ಒಂದು ಮರದ ಕೆಳಗೆ ಕೂತಿರ್ತಾರೆ. ಅಕ್ಕ, ನಂಗೆ ತುಂಬಾ ದುಃಖವೆನ್ಸುತ್ತೆ. ಆ ಮ್ಯಾನೇಜರ್ ಮಾತುಗಳು ನೆನೆಸ್ಕೊತಾ ಇದ್ರೆ ಎದೆ ಒಡೆದು ಹೋಗುತ್ತೆ. ನಮ್ಮ ಅತ್ತೆ ಅಲ್ಲಿ ಪ್ರಾಣದಿಂದ ಹೊಡೆದಾಡ್ತಾ ಇದ್ರೆ ಇಲ್ಲಿ ನಾವು ಈ ರಾಕ್ಷಸನ ಹತ್ರ ಕೆಲಸ ಮಾಡ್ಬೇಕಾ ಅಕ್ಕ?
ಹೌದಕ್ಕ, ಇವನು ಸಂಬಳ ಕೊಡದೆ ಹೆಚ್ಚು ಅಂತಾನೆ. ನಾವು ರಕ್ತ ಹರಿಸಿ ಕೆಲಸ ಮಾಡಿದ್ರೆ ಅಲ್ವಾ ಅವನು ಹೋಟೆಲ್ ನಡೀತಾ ಇರೋದು. ಅಡ್ಗೆ ಮನೆ ಬಿಸಿನಲ್ಲಿ ಹೊಗೆ ಬರ್ತಾ ಇದ್ರೆ ಟೇಬಲ್ಸ್ ಹತ್ರ ನಾವು, ಅವನು ಮಾತ್ರ AC ರೂಮಲ್ಲಿ ಕೂತಿರ್ತಾನೆ, ದುಡ್ಡು ಲೆಕ್ಕ ಮಾಡ್ಕೋತಾ ಇರ್ತಾನೆ. ನಿಜನೇ ಅವನಿ, ನಮ್ಮ ಕಷ್ಟದ ಮೇಲೆ ಅವನು ಬದುಕ್ತಾ ಇದ್ದಾನೆ, ಮೇಲಾಗಿ ನಮ್ಮನ್ನ ಹೀನವಾಗಿ ನೋಡ್ತಾ ಇದ್ದಾನೆ. ನನಗಂತೂ ಈಗ ಒಂದು ಆಲೋಚನೆ ಬರ್ತಾ ಇದೆ. ಏನಕ್ಕಾದು? ನಾವು ಏನಕ್ಕೆ ಇಲ್ಲಿ ಕೆಲಸ ಮಾಡಬೇಕು? ನಮ್ಗೆ ಅಡಿಗೆ ಬರುತ್ತೆ, ಬಡಿಸೋದು ಬರುತ್ತೆ, ಶುಭ್ರ ಮಾಡ್ಕೊಳ್ಳೋದು ಕೂಡ ಬರುತ್ತೆ. ಈ ನದಿ ದಡದಲ್ಲಿ ಈ ಹೋಟೆಲ್ ಒಂದೇ ಇರೋದ್ರಿಂದ ಜನರೆಲ್ಲ ಇಲ್ಲಿಗೆ ಬರ್ತಾ ಇದ್ದಾರೆ. ಅದೇ ನಾವು ಕೂಡ ಸ್ವಂತವಾಗಿ ಏನಾದ್ರೂ ಇಟ್ರೆ? ಸ್ವಂತವಾಗ? ಅಕ್ಕ, ನಮ್ಮ ಹತ್ರ ಬಂಡವಾಳಕ್ಕೆ ಪೈಸವಿಲ್ಲ, ಹೇಗೆ ಇಡ್ತೀವಿ? ದೊಡ್ಡ ದೊಡ್ಡ ಬಿಲ್ಡಿಂಗು, AC ರೂಮುಗಳೇನು ಅಗತ್ಯವಿಲ್ಲ ಅವನಿ. ಇಲ್ಲಿ ನೋಡು, ಈ ನದಿ ದಡದಲ್ಲಿ ನೋಡು, ನೀರು ಎಷ್ಟು ಹಾಯಾಗಿದೆ, ಹೇಗೆ ಹರಿತಾ ಇದೆ ನೋಡು. ಗಾಳಿ ಅಂತೂ ತಣ್ಣಗೆ ಬರ್ತಾ ಇದೆ. ನಾವು ಮನೆಯಲ್ಲಿರುವ ಹಳೆ ಪಾತ್ರನ ತರೋಣ, ಸೌದೆ ಒಲೆ ಇಡೋಣ, ರುಚಿಕರವಾಗಿ ಅಡಿಗೆ ಮಾಡಿಕೊಡೋಣ. ಸೌದೆ ಒಲೆ ಮೇಲೆ ಅಡಿಗೆನಾ? ಜನ ಬರ್ತಾರ ಅಕ್ಕ? ತಪ್ಪದೆ ಬರ್ತಾರೆ. ಆ ಹೋಟೆಲಲ್ಲಿ ಉಪಯೋಗಿಸುವ ಎಣ್ಣೆ ಮಸಾಲೆ ಎಲ್ಲ ತಿಂದು ಜನಕ್ಕೆ ಬೇಜಾರಾಗಿರುತ್ತೆ. ನಾವು ಅಮ್ಮನ ಕೈಯ ಅಡಿಗೆ ಹಾಗೆ ಗಮ್ ಅಂತ ಅಡಿಗೆ ಮಾಡಿಟ್ರೆ ಯಾಕೆ ಬರಲ್ಲ? ಮೇಲಾಗಿ ನನ್ನ ಹತ್ರ ಒಂದು ಒಳ್ಳೆ ಐಡಿಯಾ ಕೂಡ ಇದೆ. ಏನದು? ಎಲ್ಲರೂ ಹೋಟೆಲ್ ಒಳಗಡೆ ಕುತ್ಕೊಂಡು ತಿಂತಾರೆ, ಆದ್ರೆ ನಾವು ಜನರನ್ನು ನೀರಿನಲ್ಲಿ, ಅಂದ್ರೆ ನದಿ ದಡದಲ್ಲಿ ಮರಳಲ್ಲಿ ಸ್ವಲ್ಪ ನೀರು ತಗುಲುವ ಹಾಗೆ ಟೇಬಲ್ ಹಾಕಿ ಕೂರ್ಸೋಣ. ಅವರಿಗೆ ತಣ್ಣಾಗಿ ನೀರಲ್ಲಿ ಇದ್ರೆ ಬಿಸಿ ಬಿಸಿಯಾಗಿ ಅನ್ನ ತಿಂತಾ ಇದ್ರೆ ನಿಜಕ್ಕೂ ಆ ಮಜಾನೇ ಬೇರೆ ಅಲ್ವಾ? ವಾವ್ ಅಕ್ಕ, ಐಡಿಯಾ ಸಖತ್ತಾಗಿದೆ. ನದಿ ದಡದಲ್ಲಿ ಬಡ ಸೊಸೆಯರ ಹೋಟೆಲ್, ಕೇಳೋದಕ್ಕೆ ತುಂಬಾ ಚೆನ್ನಾಗಿದೆ ಅಕ್ಕ. ಹೌದು, ಇನ್ನು ಆ ಮ್ಯಾನೇಜರ್ ಅಹಂಕಾರ ಹೇಗೆ ತಗ್ಗಿ ಹೋಗುತ್ತೋ ನೋಡೋಣ. ನಮ್ಮ ಹತ್ತಿರ ಇರುವ ಚಿಕ್ಕ ಚಿಕ್ಕ ಬಂಗಾರಗಳನ್ನ ಅಡವಿಟ್ಕೊಂಡು ಸಾಮಾನ್ ತರೋಣ. ಇನ್ನು ಕೆಲಸವಂತೂ ನಾಳೆಯಿಂದನೇ ಶುರು. ಹಾಗೆ ಅಂದುಕೊಂಡು ಆ ಸಾಯಂಕಾಲ ಮನೆಗೆ ಹೋದ ಮೇಲೆ ತಮ್ಮ ಗಂಡಂದಿರಿಗೆ ವಿಷಯ ತಿಳಿಸುತ್ತಾರೆ. ರಮೇಶ್, ಸುರೇಶ್, ಅರುಣ್ ಕೂಡ ತಮ್ಮ ಹೆಂಡತಿಯರ ಆಲೋಚನೆಗೆ ಒತ್ತಾಸೆ ಕೊಡುತ್ತಾರೆ. ಶಾರದಾ ಪ್ರಸಾದರಿಗೆ ನಂಬಿಕೆ ಇಲ್ಲದಿದ್ದರೂ ಸೊಸೆಯರ ಛಲ ನೋಡಿ ಒಪ್ಪಿಕೊಳ್ಳುತ್ತಾರೆ. ಮಾರನೇ ದಿನ ಬೆಳಿಗ್ಗೆ ಮ್ಯಾನೇಜರ್ ಭದ್ರಂ ಹೋಟೆಲ್ಗೆ ಎದುರಿನಲ್ಲಿ ನದಿಗೆ ಸ್ವಲ್ಪ ಕೆಳಭಾಗದಲ್ಲಿ ನೀರಿಗೆ ಹತ್ತಿರವಾಗಿ ಅನಾಮಿಕಾ, ಅವನಿ, ಅಂಜಲಿ ಒಂದು ಚಿಕ್ಕ ಗುಡಾರದಂತವನ್ನು ಹಾಕುತ್ತಾರೆ. 3 ಸೌದೆ ಒಲೆಗಳನ್ನು ಹಾಕುತ್ತಾರೆ. ಅರೇ, ಅಲ್ಲಿ ಯಾರೋ ಹುಚ್ಚವರು ಬೆಂಕಿ ಅಂಟಿಸ್ತಾ ಇದ್ದಾರೆ, ಹೋಗಿ ಒಡೆದಾಕಿ. ನನ್ನ ಹೋಟೆಲ್ ಮುಂದೆ ಈ ಗಲೀಜು ಕೆಲಸವೇನು? ಹಾಗೆ ಹೇಳುತ್ತಲೇ ಒಬ್ಬ ಕೆಲಸದವನು ಹೋಗಿ ನೋಡುತ್ತಾನೆ. ಸರ್, ಅದು ಯಾರೋ ಅಲ್ಲ, ನಮ್ಮ ಹತ್ರ ಕೆಲಸ ಮಾಡುವವರೇ ಸರ್. ಆ 3 ಹೆಂಗಸರು, ಅವರು ಅಲ್ಲಿ ಹೋಟೆಲ್ ಇಡ್ತಾ ಇದ್ದಾರಂತೆ. ಹೋಟೆಲ್? ಅದು ನನ್ನ ರಾಯಲ್ ಹೋಟೆಲ್ಗೆ ಪೈಪೋಟಿಯಾಗ? ಸರಿ ಬಿಡು, 2 ದಿನ ಹೊಗೆ ಕುಡ್ದು ಮುಚ್ಕೊಂಡು ಹೋಗ್ತಾರೆ. ಅವ್ರ ಹತ್ರ ಯಾರು ತಿಂತಾರೆ? ನಾಯಿ ಕೂಡ ತಿನ್ನಲ್ಲ, ಬಿಟ್ಬಿಡಿ. ಆ ತಮಾಷೆ ನಾನು ನೋಡ್ತೀನಿ. ನದಿ ದಡದಲ್ಲಿ ಅನಾಮಿಕಾ ಅಡಿಗೆ ಶುರು ಮಾಡುತ್ತಾಳೆ. ಬಿಸಿ ಬಿಸಿ ರಾಗಿ ಮುದ್ದೆ, ನಾಟಿ ಕೋಳಿ ಹುಳಿ, ಬದನೆಕಾಯಿ ಕರಿ, ಉಪ್ಪಿನಕಾಯಿ ಪಚ್ಚಡಿ, ತುಪ್ಪ, ಘಮ ಘಮ ಅನ್ನುವ ವಾಸನೆ ಆ ಜಾಗವೆಲ್ಲ ಪ್ರಸರಿಸುತ್ತದೆ. ಅಕ್ಕ, ವಾಸನೆ ಸಖತ್ತಾಗಿದೆ, ಆದ್ರೆ ಜನ ಬರ್ತಾರೆ ಅಂತೀಯಾ? ಧೈರ್ಯವಾಗಿರುವವನಿ, ಆ ವಾಸನೆನೇ ನಮಗೆ ಕರೆ. ಅಂಜಲಿ, ನೀನು ಆ ಬಾಳೆ ಎಲೆಲ್ಲ ಶುರು ಮಾಡ್ಕೋ. ಸುರೇಶ್, ಅರುಣ್, ಆ ಚಿಕ್ಕ ಟೇಬಲ್ ತಗೊಂಡೋಗಿ ನೀರಲ್ಲಿ, ಅಂದ್ರೆ ಜಸ್ಟ್ ನೀರು ತಗುವ ಹಾಗೆ ಸೆಟ್ ಮಾಡ್ಬಿಡಿ. ಹಾಗೆ ಅಂದುಕೊಳ್ಳುತ್ತಾ ಇರುವಾಗ ಮಧ್ಯಾಹ್ನವಾಗುತ್ತದೆ. ಮ್ಯಾನೇಜರ್ ಹೋಟೆಲ್ಗೆ ಕಾರಿನಲ್ಲಿ ಜನ ಬರ್ತಾ ಇರ್ತಾರೆ. ಆದರೆ ಅನಾಮಿಕಾ ಅವರ ಒಲೆ ಮೇಲೆ ಬರ್ತಾ ಇರುವ ಗಮ್ ಅನ್ನುವ ವಾಸನೆ ಅವರನ್ನು ಆಕರ್ಷಿಸುತ್ತದೆ. ಹಬ್ಬ, ಏನು ಆ ವಾಸನೆ? ಅಜ್ಜಿ ಮನೆಯ ಅಡುಗೆ ವಾಸನೆ ಬರ್ತಾ ಇದೆ. ಅಲ್ಲಿ ನೋಡು, ನದಿಯಲ್ಲಿ ಟೇಬಲ್ ಹಾಕಿದ್ದಾರೆ, ಭಲೆ ವೆರೈಟಿ ಆಗಿದೆ. ಆ ಹೋಟೆಲ್ ಅಲ್ಲಿ ಯಾವಾಗೂ ತಿನ್ನೋದೇ ಅಲ್ವಾ, ಈ ದಿನ ಇಲ್ಲಿ ಟ್ರೈ ಮಾಡೋಣ ಬಾ. ಹಾಗೆ ಅಂದುಕೊಳ್ಳುತ್ತಾ 4 ಕಸ್ಟಮರ್ಗಳು ಅನಾಮಿಕಳ ಹೋಟೆಲ್ ಕಡೆಗೆ ಬರುತ್ತಾರೆ. ಬನ್ನಿ ಸ್ವಾಮಿ, ಬನ್ನಿ ಬನ್ನಿ, ಬಿಸಿ ಬಿಸಿಯಾಗಿ ಅನ್ನ, ಮನೆ ಅಡಿಗೆ, ತಣ್ಣನೆಯ ನದಿ ನೀರಿನಲ್ಲಿ ಕಾಲಿಟ್ಕೊಂಡು ಬಿಸಿ ಬಿಸಿಯಾಗಿ ಮುದ್ದು ತಿಂತಾ ಇದ್ರೆ ಸ್ವರ್ಗನೇ. ಹೌದಾ, ಸರಿ ಬಡಿಸ್ಬಿಡಿ ನೋಡೋಣ. ಹಾಗೆ ಅನ್ನುತ್ತಲೇ ಅವರಿಗೆ ಬಾಳೆ ಎಲೆ ಹಾಕಿ ಅವನಿ ಬಿಸಿ ಅನ್ನ ಬಡಿಸಿ ತುಪ್ಪ ಹಾಕಿ ಪಚ್ಚಡಿ ಹಾಕುತ್ತಾಳೆ. ಕಸ್ಟಮರ್ಗೆ ಕೊಡುತ್ತಾಳೆ. ಆ ಕಸ್ಟಮರ್ ಒಂದು ತುತ್ತು ತಿಂದು ಮೈಮರೆತು ಹೋಗುತ್ತಾನೆ. ಅದ್ಭುತ, ಅಮೃತದ ಹಾಗಿದೆ. ಆ ಹೋಟೆಲ್ ನಲ್ಲಿ ರಬ್ಬರ್ ಅಂತ ರೊಟ್ಟಿ ತಿಂದು ನಾಲ್ಗೆ ಸತ್ತು ಹೋಗಿದೆ. ಇಲ್ಲಿ ಪ್ರಾಣ ಎದ್ದು ಬಂತು. ನಿಜಾನೇ, ಇಲ್ಲಿ ವಾತಾವರಣ ಕೂಡ ತುಂಬಾ ಚೆನ್ನಾಗಿದೆ. ಫ್ಯಾಮಿಲಿ AC ಅಗತ್ಯವಿಲ್ಲ, ಈ ತಣ್ಣನೆ ಗಾಳಿ ಸಾಕು. ಹಾಗೆ ಅನ್ನುತ್ತಾ ಆ 4 ತಿಂದು ಹೋಗುತ್ತಾ ತಮ್ಮ ಸ್ನೇಹಿತರಿಗೆ ಫೋನ್ ಮಾಡಿ ಹೇಳಲಿಕ್ಕೆ ಶುರು ಮಾಡುತ್ತಾರೆ. ಅರೆ, ರಾಯಲ್ ಹೋಟೆಲ್ ಎದುರುಗಡೆ ನದಿ ದಡದಲ್ಲಿ ಲೇಡೀಸ್ ಒಂದು ಮೆಸ್ ಇಟ್ಟಿದ್ದಾರೆ, ಫುಡ್ ಅಂತೂ ಸಖತ್ತಾಗಿದೆ, ಅರ್ಜೆಂಟ್ ಆಗಿ ಬನ್ನಿ ಎಂದು ಹೇಳುತ್ತಾ ಇರುತ್ತಾರೆ.
ಹಾಗಿರುವಾಗ ಸಾಯಂಕಾಲವಾಗುವ ಹೊತ್ತಿಗೆ ಅನಾಮಿಕಳ ಹೋಟೆಲ್ ಮುಂದೆ ಜನ ಕ್ಯೂ ಕಟ್ಟುತ್ತಾರೆ. ಮ್ಯಾನೇಜರ್ ಭದ್ರ ಹೋಟೆಲ್ನಲ್ಲಿ ನೊಣ ಹೊಡಿತಾ ಇರ್ತಾನೆ. ಏನೋ ಇದು, ಜನವೆಲ್ಲ ಅಲ್ಲಿಗೆ ಹೋಗ್ತಾ ಇದ್ದಾರೆ. ನಮ್ಮ ನಮ್ಮ ಹತ್ರ ಒಬ್ರು ಯಾಕಿಲ್ಲ? ಸಾರ್, ಅವರ ಅಡಿಗೆ ರುಚಿ ತುಂಬಾ ಚೆನ್ನಾಗಿದೆ ಅಂತೆ, ರೇಟ್ ಕೂಡ ಕಡಿಮೆನೆ. ಮೇಲಾಗಿ ಆ ನೀರಲ್ಲಿ ಕೂತ್ಕೊಂಡು ತಿಂತಾ ಇದ್ರೆ ಜನಕ್ಕೆ ಕೂಡ ತುಂಬಾ ಹಿಡಿಸುತ್ತೆ. ರುಚಿನ? ನಾಯಿ ಬಾಲ, ಏನೋ ಹೊಸ ಅದು, ನಾಳೆಗೆಲ್ಲ ಕಡಿಮೆ ಆಗುತ್ತೆ ಬಿಡು. ಹಾಗೆ ಹೇಳುತ್ತಾ ಹೋಗುತ್ತಲೇ ಹೋಟೆಲ್ನಲ್ಲಿ ರಶ್ ಹೆಚ್ಚಾಗುತ್ತೆ. ರಮೇಶ್, ಸುರೇಶ್, ಅರುಣ್ ಕೂಡ ಹೆಂಡತಿಯರಿಗೆ ಸಹಾಯಾಗಿ ಬಡಿಸಲಿಕ್ಕೆ ದುಡ್ಡು ತೆಗೆದುಕೊಳ್ಳೋದನ್ನ ಮಾಡ್ತಾ ಇರ್ತಾರೆ. ಶಾರದಾ ಪ್ರಸಾದರಿಗೆ ಈಗ ಒಳ್ಳೆಯ ಔಷಧಿ, ಒಳ್ಳೆ ತಿಂಡಿ ಸಿಗುತ್ತಾ ಇರೋದ್ರಿಂದ ಅವರ ಆರೋಗ್ಯ ಕೂಡ ಸುಧಾರಿಸುತ್ತದೆ. ಒಂದು ವಾರದ ನಂತರ ಮ್ಯಾನೇಜರ್ ಭದ್ರನ ಹೋಟೆಲ್ ಪೂರ್ತಿಯಾಗಿ ಖಾಲಿಯಾಗಿ ಹೋಗುತ್ತೆ. ಕಸ್ಟಮರ್ಸ್ ಇಲ್ಲದೆ ಸಾಮಾನುಗಳು ಹಾಳಾಗಿ ಹೋಗ್ತಾ ಇರುತ್ತದೆ. ಕರೆಂಟ್ ಬಿಲ್ ಕಟ್ಟಲಾಗದೆ, ಕೆಲಸದವರಿಗೆ ಸಂಬಳ ಕೊಡಲಾಗದೆ ಮ್ಯಾನೇಜರ್ ತಲೆ ಹಿಡ್ಕೊತಾನೆ. ಒಂದು ದಿನ ಮಧ್ಯಾಹ್ನ ಮ್ಯಾನೇಜರ್ ಭದ್ರ ಅನಾಮಿಕಾ ಹೋಟೆಲ್ ಹತ್ರಕ್ಕೆ ಬರ್ತಾನೆ. ಅಲ್ಲಿ ಜನ ಕಿಟಕಿಟವಾಡ್ತಾ ಇರ್ತಾರೆ. ಅನಾಮಿಕಾ ಬ್ಯುಸಿಯಾಗಿ ಬಡಿಸ್ತಾ ಇರ್ತಾಳೆ. ಏನೇ, ಏನ್ ಮಾಯ ಮಾಡಿದ್ಯಾ ಜನಕ್ಕೆ? ನನ್ನ ಕಸ್ಟಮರ್ಸ್ ಎಲ್ಲ ನೀನ್ ಹೇಳ್ಕೊಂಡ್ಯಾ? ನಮಸ್ಕಾರ ಮ್ಯಾನೇಜರ್ ಅವರೇ, ನಾವು ಯಾರನ್ನೂ ಹೇಳ್ಕೊಂಡಿಲ್ಲ. ಹಸುವೆಯಿಂದ ಬಂದವರಿಗೆ ಪ್ರೇಮದಿಂದ ಬಡಿಸ್ತಾ ಇದ್ದೀವಿ ಅಷ್ಟೇ. ಪ್ರೇಮನ ನಾಶ ಮಾಡದೆ ನನ್ನ ಬಿಸ್ನೆಸ್ ನ? ನಿನಗೆ ಇಲ್ಲಿ ಹೋಟೆಲ್ ಇಡೋದಕ್ಕೆ ಪರ್ಮಿಷನ್ ಇದೆಯಾ? ಈಗಲೇ ಪೊಲೀಸರನ್ನ ಕರೆಸ್ತೀನಿ. ಅಲ್ಲಿಯೇ ತಿಂತಾ ಇರುವ ಒಬ್ಬ ದೊಡ್ಡವನು ಎದ್ದೇಳುತ್ತಾನೆ. ಅವನು ಊರಿನ ಸರ್ಪಂಚ್. ಏಯ್ ಭದ್ರ, ಬಾಯ್ ಮುಚ್ಕೋ. ಇಷ್ಟು ದಿನವೂ ನಿನ್ನ ಹೋಟೆಲ್ನಲ್ಲಿ ಕೆಟ್ಟ ಊಟ ಕೊಟ್ಟು ಜನರ ಜೇಬನ್ನ ಖಾಲಿ ಮಾಡಿದೆ. ಇವರು ಕಷ್ಟಪಟ್ಟು ಬದುಕ್ತಾ ಇದ್ದಾರೆ, ರುಚಿಕರವಾದ ಅಡಿಗೆ ಕೊಡ್ತಾ ಇದ್ದಾರೆ. ಇವರ ತಂಟೆಗೆ ಬಂದ್ರೆ ಸುಮ್ನೆ ಇರಲ್ಲ. ಸರ್, ಅದಲ್ಲ ಸರ್, ಮ್ಯಾನೇಜರ್ ಅವರೇ, ಆ ದಿನ ನಮಗೆ 100 ರೂಪಾಯಿ ಸಹಾಯ ಮಾಡಿ ಅಂದ್ರೆ ಸಂಬಳನೇ ಕೊಡೋದು ಹೆಚ್ಚು ಅಂತ ತಳ್ಳಿದ್ರಿ, ಅವಮಾನಿಸಿದ್ರಿ. ನಮ್ಗೆ ಈ ಆಲೋಚನೆ ಬಂತು. ಆ ದಿನ ನೀವು ಸಹಾಯ ಮಾಡಿದ್ರೆ ನಾವು ಈಗ್ಲೂ ನಿಮ್ಮ ಹತ್ರನೇ ಕೆಲಸ ಮಾಡ್ತಾ ಇದ್ವಿ. ನಮ್ಮ ಕಷ್ಟ ನಿಮ್ಮ ಹೋಟೆಲ್ಗೆ ಸಿಗ್ತಾ ಇತ್ತು, ನಿಮ್ಮ ಅಹಂಕಾರವೇ ನಿಮಗೆ ಶತ್ರುವಾಯ್ತು. ಹೌದು ಸರ್, ಬಡವರು ಅಂತ ಕೆಟ್ಟದಾಗಿ ನೋಡಿದ್ರಿ. ಆದ್ರೆ ಹಸುವೆಗೆ ಬಡವ ಧನಿಕ ಅನ್ನುವ ಭೇದವಿರೋದಿಲ್ಲ. ರುಚಿ ಎಲ್ಲಿರುತ್ತೋ ಅಲ್ಲೇ ಇರ್ತಾರೆ. ಹಾಗೆ ಅನ್ನುತ್ತಲೇ ಮ್ಯಾನೇಜರ್ ಭದ್ರ ತಲೆ ತಗ್ಗಿಸುತ್ತಾನೆ. ತನ್ನ ಖಾಲಿ ಹೋಟೆಲ್, ಇಲ್ಲಿ ಕಳಕಳಿಯಾಡುತ್ತಾ ಇರುವ ಅನಾಮಿಕಳ ಹೋಟೆಲ್ ನೋಡ್ತಾನೆ. ತನ್ನ ತಪ್ಪು ತಿಳಿಯುತ್ತದೆ. ನನ್ನನ್ನು ಕ್ಷಮಿಸ್ಬಿಡಿ, ಅಹಂಕಾರದಿಂದ ಕಣ್ಣು ಮುಚ್ಕೊಂಡೋಯ್ತು. ನಮ್ಮ ಹೋಟೆಲ್ ಮುಚ್ಚೋ ಸ್ಥಿತಿ ಬಂದಿದೆ, ನೀವೇ ಗೆದ್ರಿ. ಗೆಲುವು ಸೋಲನ್ನ ಪಕ್ಕದಲ್ಲಿ ಇಟ್ರೆ ಮನುಷ್ಯನ ಮನುಷ್ಯನಾಗಿ ನೋಡೋದೇ ಮುಖ್ಯ ಸರ್. ನಿಮಗೆ ಹಸಿವೆ ಆದ್ರೆ ಕೂತ್ಕೊಳ್ಳಿ, ಊಟ ಹಾಕ್ತೀವಿ, ದುಡ್ಡೇನು ಅಗತ್ಯವಿಲ್ಲ. ಹಾಗೆ ಅನ್ನುತ್ತಲೇ ಮ್ಯಾನೇಜರ್ ಭದ್ರ ಕಣ್ಣಿನಲ್ಲಿ ನೀರು ಬರುತ್ತೆ. ಆ ದಿನ ಅನಾಮಿಕಳ ಕೈಯ ಅಡುಗೆ ತಿಂದು ಆ ರುಚಿಗೆ ದಾಸೋಹನಾಗುತ್ತಾನೆ. ತನ್ನ ಹೋಟೆಲ್ನನ್ನು ಮಾರಿ ಬೇರೆಯವರಿಗೆ ಹೊರಟು ಹೋಗುತ್ತಾನೆ. ಹಾಗೆ ತಿಂಗಳು ಕಳೆಯುತ್ತದೆ. ನದಿ ದಡದಲ್ಲಿ ಆ ಚಿಕ್ಕ ಗುಡಾರ ಈಗ ಒಂದು ಅಂದವಾದ ಬಿದಿರಿನ ಹೋಟೆಲ್ ಆಗಿ ಬದಲಾಗುತ್ತದೆ. ಅತ್ತೆ ಸೊಸೆಯರ ರುಚಿ ಅಂತ ಬೋರ್ಡ್ ಇಡುತ್ತಾರೆ. ಒಂದು ದಿನ ಸಾಯಂಕಾಲ ಹೋಟೆಲ್ ಬಹಳ ರಶ್ ಆಗಿರುತ್ತದೆ. ಶಾರದಾ ಪ್ರಸಾದ್ ಕೂಡ ಅಲ್ಲಿಗೆ ಬರುತ್ತಾರೆ. ಈಗ ಅವರು ಆರೋಗ್ಯವಾಗಿ ಸಂತೋಷವಾಗಿರ್ತಾರೆ. ನೋಡಿದ್ಯಾ ಶಾರದಾ, ನಮ್ಮ ಸೊಸೆಯರು ಎಷ್ಟು ದೊಡ್ಡವರು. ಒಂದು ಕಾಲದಲ್ಲಿ ಔಷಧಿಗೆ ದುಡ್ಡು ಇಲ್ಲದೆ ಹತ್ವಿ, ಈಗ 10 ಜನಕ್ಕೆ ನಾವೇ ಅನ್ನ ಕೊಡ್ತಾ ಇದೀವಿ. ಹೌದು ರೀ, ಆಗ ಮ್ಯಾನೇಜರ್ ನಮ್ಮನ್ನ ಬೈದೆ ಇದ್ದಿದ್ರೆ ನಮ್ಮ ಸೊಸೆಯರು ಇಷ್ಟು ಸಾಧಿಸ್ತಾನೆ ಇರ್ಲಿಲ್ಲ. ಕೇಡಿನಲ್ಲಿ ಕೂಡ ಒಳ್ಳೇದಿರುತ್ತೆ ಅಂದ್ರೆ ಇದೇನೇ ಏನೋ. ಅತ್ತೆಯೇ, ಮಾವಯ್ಯ, ನಿಮ್ಮ ಆಶೀರ್ವಾದವೇ ನಮ್ಮ ಬಲ. ಬನ್ನಿ, ಎಲ್ರೂ ಸೇರಿ ಕೂತ್ಕೊಂಡು ಊಟ ಮಾಡೋಣ ಎಂದು ಅನಾಮಿಕಾ ಅತ್ತೆ ಮಾವಂದಿರ ಹತ್ತಿರಕ್ಕೆ ಬಂದು ಅನ್ನುತ್ತಾಳೆ. ಹಾಗೆ ಅಂದುಕೊಂಡು ರಮೇಶ್, ಸುರೇಶ್, ಅರುಣ್, ಅವರ ಹೆಂಡತಿಯರು, ತಾಯಿ ತಂದೆಯರು ಎಲ್ಲರೂ ಸೇರಿ ನದಿ ದಡದಲ್ಲಿ ತಣ್ಣನೆ ಗಾಳಿಯಲ್ಲಿ ನೀರಿನಲ್ಲಿ ಕಾಲಿಟ್ಟುಕೊಂಡು ಸಂತೋಷದಿಂದ ಊಟ ಮಾಡುತ್ತಾರೆ. ಆ ನದಿಯ ಅಲೆಗಳ ಶಬ್ದ ಅವರ ವಿಜಯಕ್ಕೆ ಚಪ್ಪಾಳೆ ಹೊಡೆಯುತ್ತಿರುವ ಹಾಗೆ ಅನಿಸುತ್ತದೆ. ಯಾರನ್ನು ಕಡಿಮೆಯಾಗಿ ಅಂದಾಜಿಸಬೇಡಿ. ಅಹಂಕಾರವೇ ಪತನಕ್ಕೆ ದಾರಿ ಕೊಡುತ್ತದೆ. ಕಷ್ಟಪಡುವ ತತ್ವ, ಹೊಸದಾಗಿ ಆಲೋಚಿಸುವ ಗುಣವಿದ್ದರೆ ನದಿ ದಡದಲ್ಲಿ ಕೂಡ ಸಾಮ್ರಾಜ್ಯ ಸೃಷ್ಟಿಸಬಹುದು ಎಂದು ಬಡ ಸೊಸೆಯರು ನಿರೂಪಿಸಿರುತ್ತಾರೆ. ಈಗ ಅವರು ಬಡ ಸೊಸೆಯರಲ್ಲ, 10 ಜನಕ್ಕೆ ಕೆಲಸ ಕಲ್ಪಿಸುವ ದೊಡ್ಡ ಸೊಸೆಯರು. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ನಮಸ್ತೆ. ಒಂದು ದೊಡ್ಡ ಪಟ್ಟಣವಿದ್ದಿತ್ತು. ಆ ಪಟ್ಟಣದಲ್ಲಿ ಇರ್ತಾ ಇರುವ ಇಂದ್ರಭವನದಂತ ಒಂದು ದೊಡ್ಡ ಬಂಗಲೆ ಇದ್ದಿತ್ತು. ಆ ಬಂಗಲೆಯ ಯಜಮಾನಿ ಶಾರದಾ. ಶಾರದಾ ಅಂದರೆ ಆ ಊರಲ್ಲಿ ತಿಳಿಯದವರಿಲ್ಲ. ಅಷ್ಟೊಂದು ಆಸ್ತಿ, ಅಷ್ಟೊಂದು ಅಂತಸ್ತು ಇರುವ ಆಕೆಗೆ ಅಹಂಕಾರ ಅಷ್ಟಿಷ್ಟಲ್ಲ. ಆಕೆಗೆ ಒಂದು ವ್ಯಾಪಾರವಿರುತ್ತದೆ. ಆ ವ್ಯಾಪಾರದಲ್ಲಿ ಆಕೆ ಸಂಪಾದಿಸುವ ದುಡ್ಡು ಆಕೆಗೆ ಮತ್ತಷ್ಟು ಪೊಗರು ತರುತ್ತದೆ. ಶಾರದಳ ಗಂಡ ಪ್ರಸಾದ್ ಬಹಳ ಒಳ್ಳೆಯವನು. ಆದರೆ ಮನೆಯಲ್ಲಿ ಶಾರದಳ ಮಾತೆ ಶಾಸನ. ಅವರಿಗೆ 3 ಮಕ್ಕಳು.
ರಮೇಶ್, ಸುರೇಶ್, ಅರುಣ್. ಅವರ ಹೆಂಡತಿಯರು ಅನಾಮಿಕಾ, ಅವನಿ, ಅಂಜಲಿ. ಈ ಮೂವರು ಸೊಸೆಯರು ಬಹಳ ಒಳ್ಳೆಯವರು, ಕಷ್ಟಪಡುವ ತತ್ವವಿರುವವರು. ಆದರೆ ಶಾರದಾ ಮಾತ್ರ ಅವರನ್ನು ಕೆಲಸದವರಿಗಿಂತ ಹೀನವಾಗಿ ನೋಡ್ತಾ ಇದ್ಲು. ಒಂದು ದಿನ ಬೆಳಿಗ್ಗೆ ಹಾಲ್ನಲ್ಲಿ ಸೋಫಾದಲ್ಲಿ ಕಾಲ್ ಮೇಲೆ ಕಾಲು ಹಾಕಿಕೊಂಡು ಕೂತ್ಕೊಂಡಿರ್ತಾಳೆ ಶಾರದಾ. ಆಗಲೇ ದೊಡ್ಡ ಸೊಸೆ ಅನಾಮಿಕಾ ಕಾಫಿ ತಗೊಂಡು ಬರ್ತಾಳೆ. ಏನೇ ಇದು, ಕಾಫಿನಾ ಇಲ್ವಾ ಕಷಾಯನಾ? ದಿನ ದಿನಕ್ಕೂ ನೀನ್ ಕೈ ಅಡಿಗೆ ಹಾಳಾಗಿ ಹೋಗ್ತಾ ಇದೆ. ನಿಜಕ್ಕೂ ತವ್ರ ಮನೇಲಿ ಏನ್ ಕಲ್ತ್ಕೊಂಡ್ ಬಂದ್ಯೆ? ಇಲ್ಲ ಅತ್ತೆ, ಯಾವಾಗ್ಲೂ ಮಾಡಿದ ಹಾಗೆ ಮಾಡಿದೀನಿ. ಹಾಲು ಸ್ವಲ್ಪ ಗಟ್ಟಿಯಾಗಿದೆ ಅಂತ ನೀರು ಬೆರೆಸ್ಲಿಲ್ಲ ಅಷ್ಟೇ. ಬಾಯಿ ಮುಚ್ಕೋ. ಎದುರು ಉತ್ತರ ಹೇಳೋದು ತುಂಬಾ ಚೆನ್ನಾಗಿ ಅಭ್ಯಾಸವಾಗಿದೆ ನಿಂಗೆ. ನನ್ನ ಸ್ಥಾಯಿ ಏನು, ನನ್ನ ಸ್ಟೇಟಸ್ ಏನು? ನನ್ ಮನೇಲಿ ನಾನು ಇಂಥ ಕಾಫಿ ಕುಡಿಬೇಕಾ? ತಗೊಂಡೋಗಿದನ. ಆಗಲೇ ಅಲ್ಲಿಗೆ ಪ್ರಸಾದ್ ಬರುತ್ತಾನೆ. ಶಾರದಾ, ಯಾಕೆ ಬೆಳಿಗ್ಗೆನೆ ಹುಡುಗಿನೇ ಹಾಗೆ ಬೈತಾ ಇದ್ಯಾ? ಕಾಫಿ ಚೆನ್ನಾಗಿ ಇದೆಯಲ್ಲ, ನಿನಗೆ ಈ ಮಧ್ಯ ಎಲ್ಲ ವಕ್ರವಾಗಿ ಕಾಣಿಸ್ತಾ ಇದೆ. ನೀವು ಸುಮ್ನಿರಿ, ನಿಮಗೇನು ಹಿಡಿಸಲ್ಲ. ನನ್ನ ಬಿಸ್ನೆಸ್ ಟೆನ್ಷನು ನಂದು. ಇವರೇನೋ ತಿಂದು ಕೂತ್ಕೊಳ್ಳೋದ್ ಬಿಟ್ಟು ₹1 ಸಂಪಾದಿಸೋದಿಲ್ಲ. ನನ್ನ ಮಕ್ಕಳು ನನ್ನ ಬಿಸ್ನೆಸ್ ನೋಡ್ಕೋತಾ ಇದ್ದಾರೆ, ಆದ್ರಿಂದ ಬದುಕ್ತಾ ಇದ್ದೀವಿ. ಇಲ್ಲ ಅಂದ್ರೆ ಇವರು ಮಾತ್ರ ದಂಡಕ್ಕೆ. ಆ ಮಾತುಗಳು ಅಡಿಗೆ ಮನೆಯಲ್ಲಿರುವ ಅವನಿ, ಅಂಜಲಿ ಕೂಡ ಕೇಳಿಸಿಕೊಳ್ಳುತ್ತಾರೆ. ಅನಾಮಿಕಾ ಕಣ್ಣೀರು ಹಾಕೊಂಡು ಅಡಿಗೆ ಮನೆಗೆ ಬರ್ತಾಳೆ. ಮೂವರು ಸೊಸೆಯರು ಅಲ್ಲಿ ಸಮಾವೇಶವಾಗುತ್ತಾರೆ. ಅಕ್ಕ, ಇನ್ನೆಷ್ಟು ದಿನ ಹೀಗೆ ಅತ್ತೆ ಹತ್ರ ಮಾತುಗಳು ಕೇಳ್ಬೇಕು? ನಾವು ಏನಾದ್ರೂ ಮಾಡಬಾರ್ದಾ? ಹೌದು ಅಕ್ಕ, ಆಕೆಗೆ ದುಡ್ಡಿದೆ ಅಂತ ಪೊಗರು. ನಾವು ಮನೇಲಿ ಎಷ್ಟು ಕೆಲಸ ಮಾಡಿದ್ರು ಆಕೆ ಕಣ್ಣಿಗೆ ಕಾಣಿಸೋದಿಲ್ಲ. ನಾವು ಕೂಡ ಏನಾದ್ರೂ ಸಂಪಾದಿಸಿ ತೋರಿಸಿದ ಹೊರತು ಆಕೆ ಬಾಯಿ ಮುಚ್ಚೋದಿಲ್ಲ. ನಿಜಾನೇ, ಆದ್ರೆ ನಾವೇನು ಮಾಡ್ತೀವಿ? ನಮಗೆ ಹೊರಗೆ ಹೋಗಿ ಕೆಲಸ ಮಾಡುವ ಅನುಮತಿ ಇಲ್ಲ. ಆಕೆ ನಮ್ಮನ್ನ ಹೊಸರು ದಾಟೋಕ್ ಬಿಡಲ್ವಲ್ಲ. ನಾವು ಹೊರಗೆ ಹೋಗಬೇಕಾದ ಅಗತ್ಯವಿಲ್ಲ ಅಕ್ಕ. ನಮ್ಮ ಮನೆ ಮಹಡಿ ಮೇಲೆ ಬಹಳ ದೊಡ್ಡ ಜಾಗನೇ ಇದೆ ಅಲ್ಲ, ಅದೆಲ್ಲ ಖಾಲಿಯಾಗೇ ಇದೆ. ಅಲ್ಲಿ ನಾವು ಏನಾದ್ರೂ ಮಾಡೋಣ. ಅಲ್ಲಿ ಏನ್ ಮಾಡ್ತೀವಿ ಅವನಿ? ಬಿಸಿಲಿಗೆ ಒಣಗೋದ್ ಬಿಟ್ಟು. ಒಂದು ಐಡಿಯಾ ಇದೆ. ಈ ಮಧ್ಯ ಆರ್ಗ್ಯಾನಿಕ್ ತರಕಾರಿಗಳಿಗೆ ಹೊರಗಡೆ ಬಹಳ ಡಿಮ್ಯಾಂಡ್ ಇದೆ. ನಾವು ಮಹಡಿ ಮೇಲೆ ನಮ್ಮ ತರಕಾರಿಗಳನ್ನ ಬೆಳೆಸೋಣ. ನಮಗೆ ಅಗತ್ಯಕ್ಕೂ ಆಗತ್ತೆ, ಮಿಕ್ಕವನ್ನ ಹೊರಗಡೆ ಮಾರಿದ್ರೆ ಒಳ್ಳೆ ಲಾಭ ಕೂಡ ಬರುತ್ತಲ್ಲ. ವಾವ್, ಸೂಪರ್ ಐಡಿಯಾ ಅಕ್ಕ. ಆದರೆ ಅತ್ತೆ ಒಪ್ಕೋತಾರೆ ಅಂದ್ಕೋತಿಯಾ? ಆಕೆಗೆ ತಿಳಿಯದೆ ಹಾಗೆ ಶುರು ಮಾಡೋಣ. ಮಾವಯ್ಯನ ಸಹಾಯ ಕೂಡ ತಗೊಳ್ಳೋಣ. ಹಾಗೆ ಅಂದುಕೊಂಡು ಆ ದಿನ ಸಾಯಂಕಾಲ ಮೂವರು ಸೊಸೆಯರು ತಮ್ಮ ಗಂಡಂದಿರ ಹತ್ರ ಈ ವಿಷಯ ಚರ್ಚಿಸುತ್ತಾರೆ. ರಮೇಶ್, ಸುರೇಶ್, ಅರುಣ್ ಮೊದಲು ಸ್ವಲ್ಪ ಭಯಪಟ್ಟರು. ಹೆಂಡತಿಯರ ಹಠ ನೋಡಿ ಸರಿ ಅನ್ನುತ್ತಾರೆ. ಪ್ರಸಾದ್ ಕೂಡ ಅವರಿಗೆ ರಹಸ್ಯವಾಗಿ ಬೀಜಗಳು, ಮಣ್ಣು, ಗ್ರೋ ಬ್ಯಾಗ್ಸ್ ತಂದು ಕೊಡುತ್ತಾನೆ. ಮಾರನೇ ದಿನದಿಂದ ಸೊಸೆ ಮೂವರು ಮಹಡಿ ಮೇಲೆ ಕೆಲಸ ಶುರು ಮಾಡುತ್ತಾರೆ. ಹಾಗಿರುವಾಗ ಕೆಲವು ದಿನಗಳ ನಂತರ ಶಾರದಾ ಅಂದುಕೊಳ್ಳದೆ ಮಹಡಿ ಮೇಲೆ ಹೋಗುತ್ತಾಳೆ. ಅಲ್ಲಿ ಮಣ್ಣಿನ ಕುಂಡಗಳು, ಗ್ರೋ ಬ್ಯಾಗ್ಸ್ ನೋಡಿ ಗಟ್ಟಿಯಾಗಿ ಅರಚುತ್ತಾಳೆ. ಏನ್ರೇ ಇದು, ನನ್ನ ಅಂದವಾದ ಮನೆನ ಹಾಳು ಮಾಡ್ತಾ ಇದ್ದೀರಾ? ಈ ಮಣ್ಣೇನು, ಈ ಕಸವೇನು? ಆಗ ಶಾರದಳ ಅರಚಾಟಕ್ಕೆ ಸೊಸೆಯಂದ್ರು ಮೂವರು ಹಾಗೆ ಪ್ರಸಾದ್ ಮೇಲಕ್ಕೆ ಬರುತ್ತಾರೆ. ಅತ್ತೆ, ಅದು ಕಸ ಅಲ್ಲ, ನಾವು ತರಕಾರಿ ಗಿಡಗಳನ್ನ ಇಟ್ಟಿದೀವಿ. ತರಕಾರಿಗಳ? ನನ್ ಮನೆ ಮಹಡಿ ಮೇಲೆ ತರಕಾರಿ ಬೆಳೆಸ್ತಾ ಇದ್ದೀರಾ? ನಿಮ್ಗೇನಾದ್ರೂ ಹುಚ್ಚಿಡ್ದಿದ್ಯಾ? ಕೋಟಿ ಸಂಪಾದಿಸುವ ನನ್ನ ಮನೆಯಲ್ಲಿ ಚಿಲ್ಲರೆ ತರಕಾರಿ ವ್ಯಾಪಾರ ಮಾಡ್ತೀರಾ? ತಕ್ಷಣ ಇದನ್ನೆಲ್ಲ ಕಿತ್ತು ಬಿಸಾಕ್ಬಿಡಿ. ಶಾರದಾ, ಯಾಕೆ ಹೇಗೆ ಅರಚ್ತಾ ಇದ್ಯಾ? ಅವರೇನು ಸುಮ್ನೆ ಮಾಡ್ತಾ ಇದ್ದಾರೆ. ಮೇಲಾಗಿ ತರಕಾರಿಗಳು, ಸೊಪ್ಪುಗಳು ನಮ್ಮನೆಗೆ ಅಲ್ವಾ? ಹೊರಗೆ ಔಷಧಿ ಹಾಕಿದ್ದನ್ನ ತಂದು ತಿನ್ನೋದಕ್ಕಿಂತ ಇದು ಒಳ್ಳೇದೇ ಅಲ್ವಾ? ನನಗದೆಲ್ಲ ಅನಗತ್ಯ. ನನ್ ಮನೆ ಅಂದ ಹಾಳಾಗ್ಬಾರ್ದು. ನಾಳೆಗೆಲ್ಲ ಇವೆಲ್ಲ ಇಲ್ಲಿ ಇರ್ಕೂಡ್ದು. ಇಲ್ಲ ಅಂದ್ರೆ ನಿಮ್ಮ ಮೂವರನ್ನು ತವ್ರ ಮನೆಗೆ ಕಳಿಸ್ತೀನಿ. ಅತ್ತೆ, ಒಂದು ಅವಕಾಶ ಕೊಡಿ. ಇದು ಬೆಳೆದ ನಂತರ ನಿಮ್ಗೆ ಹಿಡಿಸುತ್ತೆ. ಮನೆ ಅಂದ ಹಾಳಾಗದ ಹಾಗೆ ನಾವು ನೋಡ್ಕೋತೀವಿ. ಪ್ಲೀಸ್ ಅತ್ತೆ. ಹೌದು ಅತ್ತೆ, ನಾವು ಬಹಳ ಜಾಗ್ರತೆಯಿಂದನೇ ಮಾಡ್ಕೋತೀವಿ. ಸರಿ, ಹೋಗ್ಲಿ ಬಿಡಿ. 1 ತಿಂಗಳ ತನಕ ಟೈಮ್ ಕೊಡ್ತೀನಿ. ಇಷ್ಟೊಳಗೆ ಆ ಗಿಡಗಳು ಬೆಳೆಯದೇ ಇದ್ರೆ, ಇಲ್ಲಾಂದ್ರೂ ನನ್ನ ಮನೆ ಹಾಳಾದ್ರೂ ಕೂಡ ನಿಮ್ಮ ಕತೆ ಮಾಡಿಸ್ತೀನಿ, ಜಾಗ್ರತೆ ಎಂದು ಶಾರದಾ ಇಷ್ಟದಿಂದಲೇ ಒಪ್ಪಿಕೊಂಡು ಕೆಳಗಡೆ ಹೋಗುತ್ತಾಳೆ. ಆಗಿನಿಂದ ಸೊಸೆಯರು ಮೂವರು ಆ ಗಿಡಗಳನ್ನು ತಮ್ಮ ಮಕ್ಕಳ ಹಾಗೆ ನೋಡ್ಕೋತಾ ಇರ್ತಾರೆ. ಬೆಳಿಗ್ಗೆ ಸಾಯಂಕಾಲ ನೀರು ಹಾಕುವುದು, ಕಳೆಗಳನ್ನ ತೆಗೆಯುವುದು, ಸೇಂದ್ರಿಯ ಗೊಬ್ಬರಗಳನ್ನು ಹಾಕುವುದು ಮಾಡುತ್ತಾ ಇರುತ್ತಾರೆ. ಹಾಗೆ ಅವರ ಕಷ್ಟಕ್ಕೆ ಪ್ರತಿಫಲವಾಗಿ 1 ತಿಂಗಳಲ್ಲಿ ಮಾಡಿ ಮೇಲೆ ಹಚ್ಚನೆಯ ತೋಟ ಬೆಳಗುತ್ತದೆ. ಸೋರೆಕಾಯಿ, ಹೀರೆಕಾಯಿ, ಟೊಮೊಟೊ, ಬದನೆಕಾಯಿ, ಮೆಣಸಿನಕಾಯಿ, ತರತರವಾದ ಹಸಿರು ಸೊಪ್ಪುಗಳಿಂದ ಮಹಡಿ ಕಳಕಳೆಯಾಗಿರುತ್ತದೆ. ಹಾಗಿರುವಾಗ ಒಂದು ದಿನ ಬೆಳಿಗ್ಗೆ ಅನಾಮಿಕಾ, ಅವನಿ, ಅಂಜಲಿ ತರಕಾರಿಗಳನ್ನ ಕೊಯ್ತಾ ಇರ್ತಾರೆ. ಅಕ್ಕ ನೋಡು, ಈ ಸೋರೆಕಾಯಿ ಎಷ್ಟು ಉದ್ದವಾಗಿದೆ. ಮಾರ್ಕೆಟ್ ಅಲ್ಲಿ ಕೂಡ ಇಷ್ಟು ಫ್ರೆಶ್ ಆಗಿ ಸಿಕ್ಕೋದಿಲ್ಲ.
ಹೌದು ಅಂಜಲಿ, ಈ ಟೊಮೊಟೊಸ್ ನೋಡು, ಹಣ್ಣು ಮೆಣಸಿನಕಾಯಿ ಹೇಗೆ ಕೆಂಪಗಿದೆ. ನಾವು ಪಟ್ಟ ಕಷ್ಟಕ್ಕೆ ಸರಿಯಾದ ಫಲ ಸಿಕ್ಕಿದೆ. ಈ ದಿನ ನಮ್ಮ ಮನೆಗೆ ಸರಿ ಹೋಗುವಷ್ಟು ಇಟ್ಕೊಂಡು ಮಿಕ್ಕ ದಿನ ಹೊರಗೆ ಮಾರೋಣ. ಮಾವಯ್ಯ ಕೆಳಗಡೆ ಗೇಟ್ ಹತ್ರ ಚಿಕ್ಕ ಸ್ಟಾಲ್ ಅನ್ನ ಇಡ್ತೀನಿ ಎಂದಿದ್ದಾರೆ. ಹಾಗೆ ಅಂದುಕೊಂಡು ಅವರು ಬೆಳೆದ ತರಕಾರಿಗಳನ್ನ ಕೆಳಗಡೆ ಗೇಟ್ ಹತ್ರ ಒಂದು ಟೇಬಲ್ ಮೇಲೆ ಇಡುತ್ತಾರೆ. ಆರ್ಗ್ಯಾನಿಕ್ ವೆಜಿಟೇಬಲ್ಸ್, ಔಷಧಿ ಇಲ್ಲದ ಸ್ವಚ್ಛವಾದ ತರಕಾರಿ ಅಂತ ಬೋರ್ಡ್ ಇಡುತ್ತಾರೆ. ಆ ದಾರಿಯಲ್ಲಿ ಹೋಗುವವರು ಆ ತರಕಾರಿಗಳ ಯೋಗ್ಯತೆ ನೋಡಿ ಅದನ್ನ ಕೊಳ್ಳಲಿಕ್ಕೆ ಮೈಮೇಲೆ ಬೀಳ್ತಾರೆ. ಅರ್ಧ ಗಂಟೆ ಒಳಗೆ ತರಕಾರಿ ಎಲ್ಲ ಮಾರಾಟವಾಗುತ್ತದೆ. ಅನಾಮಿಕಳ ಕೈ ತುಂಬ ದುಡ್ಡಿನಿಂದ ಒಳಗೆ ಬರುತ್ತಾಳೆ. ಆ ಸಮಯದಲ್ಲಿ ಹಾಲ್ನಲ್ಲಿ ಶಾರದಾ ಫೋನ್ ಅಲ್ಲಿ ಯಾರ ಜೊತೆನೋ ಗಟ್ಟಿಯಾಗಿ ಮಾತಾಡ್ತಾ ಇರ್ತಾಳೆ. ಏನು, ಆರ್ಡರ್ಸ್ ಕ್ಯಾನ್ಸಲ್ ಆಯ್ತಾ? ಯಾಕೆ? ನಾನು ಶಾರದಾ, ನನ್ನ ಸಾಮಾನಲ್ಲಿ ಕ್ವಾಲಿಟಿ ಇಲ್ಲ ಅಂತೀರಾ? ಎಷ್ಟು ಧೈರ್ಯ ನಿಮಗೆ? ಸರಿ, ನಿಮ್ ಇಷ್ಟ, ನೀವೇ ನಷ್ಟ ಹೋಗ್ತೀರಾ ಹಾಗೆ ಅನ್ನುತ್ತಾ ಫೋನ್ ಇಟ್ಟು ತಲೆ ಹಿಡಿದುಕೊಂಡು ಕುತ್ಕೋತಾಳೆ. ಆಗಲೇ ಅನಾಮಿಕಾ ಅಲ್ಲಿಗೆ ಬರ್ತಾಳೆ. ಅತ್ತೆ, ಈಗೇನ್ ಬೇಕು ನಿಂಗೆ? ನೋಡ್ತಾ ಇದ್ದೀಯಲ್ಲ, ನಂಗೆ ತಲೆ ನೋವ್ತಾ ಇದೆ. ಅದಲ್ಲ ಅತ್ತೆ, ಈ ದಿನ ನಾವು ಮಾಡಿ ಮೇಲೆ ಬೆಳೆದ ತರಕಾರಿಗಳನ್ನ ಹೊರಗಡೆ ಮಾರಿದ್ರೆ ಇಷ್ಟು ದುಡ್ಡು ಬಂತು ಅತ್ತೆ. ಆಗ ಅನಾಮಿಕಳ ಕೈಯಲ್ಲಿರುವ ದುಡ್ಡನ್ನು ನೋಡಿ ಶಾರದಾ ಆಶ್ಚರ್ಯ ಹೋಗುತ್ತಾಳೆ. ಆದರೆ ಮೇಲಕ್ಕೆ ಗರ್ವದಿಂದ ನಟಿಸುತ್ತಾಳೆ. ಓಹೋ, ತರಕಾರಿ ಮಾರಿದ ದುಡ್ಡು ತಂದ್ಯಾ? ಎಷ್ಟು ಬಂತು ಏನೋ? 100, 200? ಆ ಚಿಲ್ಲರೆ ದುಡ್ಡು ನನ್ಗೇನಕ್ಕೆ? ನಿನ್ ಹತ್ರನೇ ಇಟ್ಕೋ. ನನ್ನ ಚಪ್ಪಲಿ ಬೆಲೆ ಕೂಡ ಬರಲ್ಲ ಅದು. ಇಲ್ಲ ಅತ್ತೆ, ಈ ಒಂದು ದಿನವೇ 5,000 ರೂಪಾಯಿವರೆಗೂ ಬಂತು. ಏನು, 5,000ನಾ? ಆ ಹುಚ್ಚು ಗಿಡಗಳಿಗ? ಹೌದು ಅತ್ತೆ, ಅದು ಹುಚ್ಚು ಗಿಡಗಳಲ್ಲ, ಉತ್ತಮವಾದ ಗಿಡಗಳು. ಜನಕ್ಕೆ ಆರೋಗ್ಯವಂದ್ರೆ ಎಷ್ಟು ಇಷ್ಟನೋ ನಮ್ಗೆ ಈ ದಿನವೇ ತಿಳಿಯಿತು. ಅದನ್ನು ಕೇಳಿ ಶಾರದಾ ಆಶ್ಚರ್ಯ ಹೋದರೂ ತನ್ನ ಅಹಂಕಾರ ಒಪ್ಪಿಕೊಳ್ಳದೆ ಮೌನವಾಗಿದ್ದು ಬಿಡುತ್ತಾಳೆ. ದಿನ ಕಳೆಯುತ್ತಿದ್ದ ಹಾಗೆ ಅನಾಮಿಕಾ ಅವರ ತರಕಾರಿ ಬಿಸ್ನೆಸ್ 3 ಹೂವಿಗೆ 6 ಕಾಯಿಯ ಹಾಗೆ ವರ್ಧಿಸುತ್ತದೆ. ಅವರು ಮಹಡಿ ಮೇಲೆ ಮತ್ತಷ್ಟು ಸ್ಥಳದಲ್ಲಿ ಚಪ್ಪರ ಹಾಕಿ ಬಳ್ಳಿ ಜಾತಿಯ ತರಕಾರಿಗಳನ್ನು ಕೂಡ ಬೆಳೆಸಲಿಕ್ಕೆ ಶುರು ಮಾಡುತ್ತಾರೆ. ಊರಿನಲ್ಲಿ ಎಲ್ಲರೂ ಶಾರದಾ ಅವರು ಸೊಸೆಯರು ಬೆಳೆದ ತರಕಾರಿಗಳು ಅದ್ಭುತ ಎಂದು ಹೇಳಲಿಕ್ಕೆ ಶುರು ಮಾಡುತ್ತಾರೆ. ಮತ್ತೊಂದು ಕಡೆ ಶಾರದಾಳ ಬಿಸ್ನೆಸ್ ಮಾತ್ರ ಏಟು ತಿನ್ನಲಿಕ್ಕೆ ಶುರುವಾಗುತ್ತದೆ. ಆಕೆಯ ಅಹಂಕಾರದಿಂದ ಕಸ್ಟಮರ್ ಜೊತೆ ದುರುಸಾಗಿ ನಡೆದುಕೊಳ್ತಾ ಇದ್ದುದರಿಂದ ದೊಡ್ಡ ದೊಡ್ಡ ಕಾಂಟ್ರಾಕ್ಟ್ಗಳು ಕ್ಯಾನ್ಸಲ್ ಆಗುತ್ತೆ. ಸಾಲದವರು ಮನೆಗೆ ಬಂದು ಜಗಳವಾಡೋದಕ್ಕೆ ಶುರು ಮಾಡುತ್ತಾರೆ. ಹಾಗಿರುವಾಗ ಒಂದು ದಿನ ಸಾಯಂಕಾಲದ ಸಮಯದಲ್ಲಿ ಶಾರದಾ ಮನೆಯಲ್ಲಿ ದೀನವಾಗಿ ಕೂತಿರುತ್ತಾಳೆ. ಪ್ರಸಾದ್ ಮಕ್ಕಳು ಕೂಡ ವಿಚಾರ ಮಾಡ್ತಾ ಇರ್ತಾರೆ. ಅಮ್ಮ, ಈಗ ಏನ್ ಮಾಡೋಣ? ಸಾಲದವರು ನಾಳೆ ಒಳಗೆ 10 ಲಕ್ಷ ಕಟ್ಟು ಅಂತ ಇದ್ದಾರೆ. ನಮ್ಮ ಹತ್ರ ಅಷ್ಟು ದುಡ್ಡಿಲ್ಲ. ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ನೀಲಾಗಿದೆ. ಹೌದು ಅಮ್ಮ, ನಿನ್ನ ಬಿಸ್ನೆಸ್ ಪಾರ್ಟ್ನರ್ಸ್ ಕೂಡ ಮೋಸ ಮಾಡಿದ್ದಾರೆ. ಈಗ ನಮ್ಮ ಪರಿಸ್ಥಿತಿ ಏನು? ಎಲ್ಲ ನನ್ ಕರ್ಮ. ನಾನು ಎಲ್ಲರನ್ನು ಕೀಳಾಗಿ ನೋಡಿದೆ. ನನ್ ಮಾತೆ ನಡಿಬೇಕು ಅಂತ ಬೀಗದೆ. ಈಗ ನನ್ನ ಹತ್ರ ಚಿಲ್ಲರೆ ಕಾಸು ಕೂಡ ಇಲ್ಲ. ಈ ಮನೆ ಕೂಡ ಮಾರಬೇಕಾದ ಪರಿಸ್ಥಿತಿ ಬರುತ್ತಾ ಏನೋ. ಅದನ್ನು ಕೇಳಿದ ನಂತರ ಶಾರದಾಳ ಮಾತಿನಲ್ಲಿ ಪಶ್ಚಾತ್ತಾಪ, ಭಯ ಸ್ಪಷ್ಟವಾಗಿ ಕಾಣಿಸುತ್ತದೆ. ಆಗಲೇ ಅನಾಮಿಕಾ, ಅಂಜಲಿ, ಅವನಿ 3 ಅಲ್ಲಿಗೆ ಬರುತ್ತಾರೆ. ಅನಾಮಿಕಳ ಕೈಯಲ್ಲಿ ಒಂದು ದೊಡ್ಡ ಬ್ಯಾಗ್ ಇರುತ್ತದೆ. ಅತ್ತೆಯವರೇ, ನೀವು ಅಧೈರ್ಯ ಮಾಡ್ಕೋಬಿಡಿ, ಈ ಮನೆ ಮಾರಬೇಕಾದ ಅಗತ್ಯವಿಲ್ಲ. ಅನಾಮಿಕಾ, ಏನ್ ಮಾತಾಡ್ತಾ ಇದೀಯಾ? 10 ಲಕ್ಷ ಅಂದ್ರೆ ಮಾತಲ್ಲಮ್ಮ. ತಗೊಳ್ಳಿ ಅತ್ತೆ. ಹಾಗೆ ಎಂದು ಅನಾಮಿಕಾ ಬ್ಯಾಗ್ ಅನ್ನ ಟೇಬಲ್ ಮೇಲೆ ಇಡುತ್ತಾಳೆ. ಇದರಲ್ಲಿ 15 ಲಕ್ಷದವರೆಗೂ ಇದೆ. ಅದನ್ನು ಕೇಳಿ ಎಲ್ಲರೂ ಶಾಕ್ ಆಗುತ್ತಾರೆ. ಶಾರದಾ ಕಣ್ಣು ದೊಡ್ಡದಾಗಿ ಮಾಡಿ ನೋಡ್ತಾಳೆ. 15 ಲಕ್ಷನ? ಎಲ್ಲಿಂದ ಅನಾಮಿಕಾ ಇದು? ನಿನ್ನ ತವರು ಮನೆಯಿಂದ ತಂದ್ಯಾ? ಇಲ್ಲ ಅತ್ತೆ, ಇದು ನಾವು ಮಹಡಿ ಮೇಲೆ ಬೆಳೆದ ತರಕಾರಿಯ ದುಡ್ಡು. ಹೌದು ಅತ್ತೆ, ಕಳೆದ 6 ತಿಂಗಳಿಂದ ನಾವು ಬಂದ ಲಾಭವನ್ನು 1 ರೂಪಾಯಿ ಕೂಡ ಖರ್ಚು ಮಾಡದೆ ಎತ್ತಿಟ್ಟಿದೀವಿ. ನಮಗೆ ಗೊತ್ತು, ಯಾವತ್ತಾದ್ರೂ ಈ ದುಡ್ಡು ಮನೆಗೆ ಅಗತ್ಯವಾಗುತ್ತೆ ಅಂತ. ಕೇವಲ ತರಕಾರಿ ಮಾರಿ ಇಷ್ಟು ದುಡ್ಡು ಸಂಪಾದಿಸಿದೀರಾ? ಹೌದು ಅತ್ತೆ, ನಮ್ಮದು ದೊಡ್ಡ ಬಂಗಲೆ. ಮಹಡಿ ಮೇಲೆ ನಾವು ಹಾಕಿದ ಶಾಸ್ತ್ರೀಯ ಪದ್ಧತಿಯಿಂದ ಬೆಳೆದ ಬೆಳೆ ಚೆನ್ನಾಗಿ ಬೆಳೆದಿದೆ. ದೊಡ್ಡ ದೊಡ್ಡ ಹೋಟೆಲ್ಸ್ ಅವರು, ಸೂಪರ್ ಮಾರ್ಕೆಟ್ ಅವರು ನಮ್ಮ ಹತ್ರನೇ ಅಡ್ವಾನ್ಸ್ ಕೊಟ್ಟು ತರಕಾರಿ ತಗೋತಾ ಇದ್ದಾರೆ. ಈಗ ನಾವು ಮಾಡಿ ಮೇಲೆ ಇರುವ ತೋಟ ಒಂದು ದೊಡ್ಡ ವ್ಯಾಪಾರ ಸಾಮ್ರಾಜ್ಯತೆ. ಆ ಸಮಯದಲ್ಲಿ ಅನಾಮಿಕಳ ಮಾತಿಗೆ ಶಾರದಾಳ ಎದೆ ಭಾರವೆನಿಸುತ್ತದೆ. ತಾನು ಯಾರನ್ನಾದರೂ ಕೆಲಸಕ್ಕೆ ಬಾರದವರು ಎಂದು, ಕೈಲಾಗದವರು ಎಂದು ಬೇಸರಿಸಿದ್ದಳು. ಈ ದಿನ ಆ ಸೊಸೆಯರೇ ತನ್ನ ಮರ್ಯಾದೆ ನಿಲ್ಲಿಸಿರುತ್ತಾರೆ. ಅವಳ ವ್ಯಾಪಾರ ಅಹಂಕಾರದಿಂದ ಕುಸಿದು ಹೋದರೆ ಅವರ ವ್ಯಾಪಾರ ವಿನಯದಿಂದ, ಕಷ್ಟದಿಂದ ಗೆದ್ದಿದೆ. ಶಾರದಾ ಎದ್ದು ಹೋಗಿ 3 ಸೊಸೆಯಂದಿರನ್ನು ಆಪ್ಯಾಯದಿಂದ ಆಲಂಗಿಸುತ್ತಾಳೆ. ನನ್ನನ್ನು ಕ್ಷಮಿಸ್ಬಿಡಿ ಸೊಸೆ ಅಂದ್ರೆ,
ನನ್ನ ಕಣ್ಣಿಗೆ ಪೊಗರು ಅನ್ನುವ ಪೊರೆ ಕಟ್ಟಿತು. ನಿಮ್ಮನ್ನ ಯಾವಾಗಲೂ ಕೀಳಾಗಿ ನೋಡದೆ. ನನ್ನ ಅಹಂಕಾರವೇ ನನ್ನನ್ನ ಈ ಸ್ಥಿತಿಗೆ ತಂದಿದೆ. ಆದರೆ ನೀವು ಮಾತ್ರ ನನ್ನನ್ನ ಈ ಪರಿಸ್ಥಿತಿಯಲ್ಲಿ ಆಧರಿಸಿದ್ದೀರಾ. ಈ ದುಡ್ಡು ನಿಮ್ಮದು, ನಿಮ್ಮ ಕಷ್ಟ. ಅತ್ತೆ, ಇದು ನಿಮ್ಮ ಮನೆ, ನಾವು ನಿಮ್ಮ ಮಕ್ಕಳೇ. ಈ ಆಸ್ತಿ ಹೋದ್ರೆ ಮತ್ತೆ ಸಂಪಾದಿಸಬಹುದು, ಆದ್ರೆ ಈ ಕುಟುಂಬ ಅತ್ಯಂತ ಮುಖ್ಯ. ಅತ್ತೆ, ಈ ದುಡ್ಡಿನಿಂದ ಸಾಲ ತೀರಿಸಿ. ನೋಡಿದ್ಯಾ ಶಾರದಾ, ನಾನು ಮೊದ್ಲೇ ಹೇಳಿದ್ದೆ, ಮಣ್ಣನ್ನು ನಂಬಿದವರು ಯಾವತ್ತೂ ಹಾಳಾಗಲ್ಲ ಅಂತ. ನಮ್ಮ ಸೊಸೆಯರು ಬಂಗಾರದ ತಾಯಿ. ಹೌದು ಅಮ್ಮ, ನಾವು ಬಿಸ್ನೆಸ್ ಅಂತ ತಿರುಗಿದ್ವಿ ಹೊರತು ಮನೆಯಲ್ಲಿಯೇ ಲಕ್ಷ್ಮೀದೇವಿ ಇದೆ ಅಂತ ಗುರುತಿಸಲಾರ್ದೆ ಹೋದ್ವಿ. ಇನ್ ಮೇಲಿಂದ ಈ ಮನೆಯಲ್ಲಿ ನಾನು ಯಜಮಾನಿ ಅಲ್ಲ, ನನ್ನ ಸೊಸೆಯರೇ ಈ ಮನೆಗೆ ಮಹಾಲಕ್ಷ್ಮಿಯರು. ಈ ದಿನದಿಂದ ನನ್ನ ಬಿಸ್ನೆಸ್ ಬೇರೆ ಅಲ್ಲ, ನಿಮ್ಮ ಬಿಸ್ನೆಸ್ ಬೇರೆ ಅಲ್ಲ. ನಾವೆಲ್ಲರೂ ಸೇರಿ ಈ ಮಾಡಿ ಮೇಲೆ ವ್ಯವಸಾಯಗಳನ್ನ ಮಾಡಿಕೊಂಡು ದೊಡ್ಡ ಸ್ಥಾಯಿಗೆ ತಗೊಂಡು ಹೋಗೋಣ. ನಿಜವೇನಾ ಅತ್ತೆ? ಹೌದಮ್ಮ ಸೊಸೆಯೇ, ನಾಳೆಯಿಂದಲೇ ನಾನು ಕೂಡ ನಿಮ್ಮ ಜೊತೆ ಮಹಡಿ ಮೇಲೆ ಬರ್ತೀನಿ. ನನಗೆ ಕೂಡ ಆ ಗಿಡಗಳಿಗೆ ನೀರ್ ಹಾಕ್ಬೇಕು ಅಂತಿದೆ. ಆ ಹಚ್ಚನೆಯ ಗಿಡಗಳನ್ನ ನೋಡ್ಬೇಕು ಅನ್ಸಿದೆ. ಅಮ್ಮೋ, ಅತ್ತೆ ಬಂದ್ರೆ ಗಿಡಗಳು ಕೂಡ ಭಯಪಟ್ಟು ಇನ್ನು ಸ್ವಲ್ಪ ಹೆಚ್ಚು ಬೆಳೆ ಬರುತ್ತೆ ಏನೋ. ಅಂಜಲಿ ನಗುತ್ತಾ ಹೇಳಿದ ಈ ಮಾತಿಗೆ ಎಲ್ಲರೂ ನಗುತ್ತಾರೆ. ಹಾಗೆ ಮಾರನೇ ದಿನದಿಂದ ಆ ಮನೆ ಕಳಕಳಿಯಾಗಿ ಹೋಗುತ್ತದೆ. ಸಾಲಗಳೆಲ್ಲ ತೀರಿ ಹೋಗುತ್ತದೆ. ಶಾರದಾ ತನ್ನ ಹಳೆ ಬಿಸ್ನೆಸ್ ಪದ್ಧತಿ ಬದಲಾಯಿಸಿಕೊತಾಳೆ. ಸೊಸೆಯಂದಿರ ಜೊತೆ ಸೇರಿ ಮಾಡಿ ಮೇಲೆ ಬಿಸ್ನೆಸ್ ಅಲ್ಲಿ ಸಹಾಯ ಮಾಡುತ್ತಾಳೆ. ನಾಲ್ವರು ವ್ಯಾಪಾರವನ್ನು ಶಾರದಾ ಆರ್ಗ್ಯಾನಿಕ್ ಗಾರ್ಡನ್ಸ್ ಎನ್ನುವ ಹೆಸರಿನಿಂದ ರಿಜಿಸ್ಟರ್ ಮಾಡಿಸಿಕೊಳ್ಳುತ್ತಾರೆ. ಈಗ ಆ ಊರಿನಲ್ಲಿ ಯಾವ ಫಂಕ್ಷನ್ ನಡೆದರೂ ತರಕಾರಿಗಳು ಶಾರದಾ ಅವರ ಮನೆಯಿಂದಲೇ ಹೋಗುತ್ತದೆ. ಸೊಸೆಯರು ಮಾಡಿದ ಕೆಲಸಕ್ಕೆ ಅತ್ತೆ ಗರ್ವದಿಂದ ತಲೆ ಎತ್ತಿಕೊಳ್ಳುತ್ತಾಳೆ. ಅಹಂಕಾರ ಸೋತು ಹೋಗುತ್ತದೆ, ಆಪ್ಯಾಯತೆ ಗೆಲ್ಲುತ್ತದೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕಥೆ ಜೊತೆ ಮತ್ತೆ ಸೇರೋಣ. ನಮಸ್ತೆ.